ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಬೆಂಗಳೂರಿನಲ್ಲಿ ಹೇಗಿತ್ತು ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹುಬ್ಬಳ್ಳಿಗೆ ಹೋಗೋಣ. ಸಾರಿಗೆ ಮುಷ್ಕರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಹೇಳಿ. ಎಂದಿನಂತೆ ಬಸ್ಸುಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ಬಸ್ಗಳಿದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಮುಷ್ಕರಕ್ಕೆ ನೌಕರರಿಂದ ಬೆಂಬಲ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಯಾಕೆ ಬೇಕು ಸುಮ್ಮನೆ ರಿಸ್ಕು ಅಂಥೇಳಿ ಜನರೇ ಸ್ವಯಂ ಪ್ರೇರಿತವಾಗಿ ಬಸ್ ಸ್ಟ್ಯಾಂಡ್ಗಳತ್ತ ಮುಖ ಮಾಡೋದನ್ನು ನಿಲ್ಲಿಸಿದ್ದಾರಂತೆ. ಬಸ್ಗಳ ಓಡಾಟ ಇದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ವಿರಳವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲಸ ಬಿಟ್ಟು ಮುಷ್ಕರಕ್ಕಿಳಿದವರ ಸಂಬಳ ಕಟ್ಟು ಮಾಡುವುದಕ್ಕೆ ನಿಗಮಗಳು ಮುಂದಾಗಿದ್ದಾವೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರಿಗೆ ಎಸ್ಮಾ ಜಾರಿಗೆ ಮನ್ನಾ ತರೋದಕ್ಕೆ ಮುಂದಾಗಿರುವಂಥದ್ದು. ನೋ ವರ್ಕು ನೋ ಪೇ ನಿಯಮವನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ವಾಯುವ್ಯ ಸಾರಿಗೆ ಸಂಸ್ಥೆಯಿಂದ ಈ ರೀತಿ ಮುಷ್ಕರದಲ್ಲಿ ಭಾಗಿಯಾಗುವವರ ವಿರುದ್ಧ ಸಮರ ಸಾರುವಂತಹ ಕೆಲಸ ಆಗಿದೆ. ಯಾವುದೇ ಕಾರಣದಲ್ಲೂ ಮುಷ್ಕರದಲ್ಲಿ ಭಾಗಿಯಾಗಬಾರ್ದು ಅಂಥೇಳಿ ತಮ್ಮ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆಯ ಮೇರೆಗೂ ಕೂಡ ಕೆಲಸಕ್ಕೆ ಗೈರಾಗಿ ಯಾರ್ಯಾರು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೋ ಅಂಥವರ ವಿರುದ್ಧ ಎಸ್ಮಾ ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಸಾರಿಗೆ ನೌಕರರು ಕರೆಕಟ್ಟಿರುವಂತಹ ಮುಷ್ಕರಕ್ಕೆ ಹುಬ್ಬಳ್ಳಿಯಲ್ಲಿ ಸಾಂಕೇತಿಕ ಬೆಂಬಲ ವ್ಯಕ್ತವಾಗಿದ್ದು ಬಸ್ ಸಂಚಾರ ಸುಗಮ ರೀತಿಯಾಗಿ ನಡೀತಾ ಇದೆ. ಬಸ್ ಸಂಚಾರದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ನಾನೀಗ ಹುಬ್ಬಳ್ಳಿಯ ಒಂದು ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಬಸ್ಗಳು ದಿನನಿತ್ಯ ಸಂಚಾರವನ್ನು ಮಾಡ್ತಾರೆ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಿ. ಸೊ ಇಂತಹ ಸಂಚಾರ ವ್ಯವಸ್ಥೆ ಇವತ್ತು ಸುಗಮವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ಈಗಾಗಲೇ ಹಿರಿಯ ಸಿಬ್ಬಂದಿಗಳು ಇವರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿರುವಂಥ ನೆಲೆಯಲ್ಲಿ ಸುಗಮ ರೀತಿ ಸಂಚಾರ ವ್ಯವಸ್ಥೆ ನಡೀತಾ ಇರುವಂಥದ್ದು. ಇನ್ನು ಸಾಂಕೇತಿಕ ಬೆಂಬಲ ಯಾವ ರೀತಿಯಾಗಿ ಅಂದರೆ ಯಾರೆಲ್ಲ ಈಗ ಬೆಂಗಳೂರಿಗೆ ಡ್ಯೂಟಿಗೆ ತೆರಳಿದ್ದಾರೋ ಅವರು ಅಲ್ಲಿಂದಲೇ ಒಂದು ಮುಷ್ಕರಕ್ಕೆ ಅಲ್ಲಿಂದಲೇ ಒಂದು ಪ್ರತಿಭಟನೆಗೆ ಒಂದು ಭಾಗಿಯಾಗ್ತಾರೆ. ಅದರ ಜೊತೆಗೆ ಈಗ ಯಾರೆಲ್ಲ ಒಂದು ರಜೆಯಲ್ಲಿದ್ದಾರೋ ಅವರು ನೇರವಾಗಿ ಪ್ರತಿಭಟನೆಯಲ್ಲಿ ಒಂದು ಸಾಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದರ ಜೊತೆಗೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಕಟ್ಟುನಿಟ್ಟಿನ ಮುಷ್ಕರಕ್ಕೆ ಇಲ್ಲಿನ ಸಿಬ್ಬಂದಿ ಆಗಿರ್ಬೋದು, ಇಲ್ಲಿನ ಸಂಘಟನೆಗಳು ಇನ್ನೂ ಯಾವುದೇ ರೀತಿಯಾಗಿ ಒಂದು ಚಿಂತನೆಯನ್ನು ನಡೆಸಿಲ್ಲ. ಇವತ್ತು ಸರ್ಕಾರದ ನಡೆಯನ್ನು ನೋಡಿಕೊಂಡು ಮತ್ತು ಅವರ ಹಿರಿಯ ಸಂಘಟನಾಕಾರರು ಏನಿದ್ದಾರೆ ಅವರ ಒಂದು ನಿರ್ಧಾರಗಳ ಮೇಲೆ ಒಂದು ಮುಂದಿನ ಒಂದು ಮುಷ್ಕರಕ್ಕೆ ಯಾವ ರೀತಿಯಾಗಿ ಅಣಿಯಾಗಬೇಕಂತ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಹುಬ್ಬಳ್ಳಿಯ ಒಂದು ಎಲ್ಲ ಮಾರ್ಗಗಳು ಸಂಚಾರ ಮಾಡ್ತಾ ಇರುವಂಥದ್ದು ಮತ್ತು ಎಲ್ಲ ಮಾರ್ಗದ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ದಿನನಿತ್ಯ ಯಾವ ಸಮಯಕ್ಕೆ ಬಸ್ಗಳು ಹೊರಡ್ತಿದ್ವೋ ಅದೇ ಸಮಯದಲ್ಲಿ ಬಸ್ಗಳು ಹೋಗ್ತಾ ಇರುವಂಥದ್ದು. ಹೀಗಾಗಿ ಮುಷ್ಕರ ಮತ್ತು ಬಂದ್ನ ಒಂದು ಎಫೆಕ್ಟ್ ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿ ಪರಿಣಾಮ ಬೀರ್ತಾ ಇಲ್ಲ ಅಂತ ಹೇಳ್ಬೋದು. ಕ್ಯಾಮರಾಮನ್ ನಾಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.